ಜೀವನದಲ್ಲಿ ಎಷ್ಟು ವಿಚಿತ್ರವಾದ ಘಟನೆಗಳು ನಡೆಯುತ್ತೆ ನೋಡಿ. ಕೆಲವೊಮ್ಮೆ ಆ ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿರ್ತಾನೆ, ಆದರೆ ನಾವು ಅದನ್ನು ಗಮನಿಸೋದೇ ಇಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ತಂದೆ ಭಾರಿ ಶ್ರೀಮಂತ, ಬಹುದೊಡ್ಡ ವ್ಯಾಪಾರಿ. ಮಗ ಕಾಲೇಜಿನಲ್ಲಿ ಓದ್ತಾ ಇದ್ದ. ಒಬ್ಬನೇ ಮಗನಾದ್ದರಿಂದ ಅವನು ಕೇಳಿದ್ದೆಲ್ಲ ದೊರಕ್ತಾ ಇತ್ತು. ತರುಣ ಕೂಡ ಚೆನ್ನಾಗಿಯೇ ಓದಿ ತನ್ನ ಶಿಕ್ಷಣದ ಕೊನೆಯ ಹಂತಕ್ಕೆ ಬಂದಿದ್ದ. ಒಂದಿನ ಸಂಜೆ ಮಾತನಾಡ್ತಾ ಇರಬೇಕಾದ್ರೆ ತಂದೆ ಕೇಳಿದು, ಮಗು, ಇನ್ನು ಕೆಲವೇ ತಿಂಗಳಲ್ಲಿ ನೀನು ಶಿಕ್ಷಣ ಮುಗಿಸ್ತೀಯ, ಮುಂದೆ ಏನು ಮಾಡಬೇಕು ಅಂತ ಯೋಚಿಸಿರುವೆ ಅಂತ ಕೇಳಿದ್ರು. ಮಗ ಹೇಳ್ದ, ಅಪ್ಪ, ನಾನು ನಿಮ್ಮಿಂದ ವ್ಯಾಪಾರ ಮಾಡೋದು ಹೇಗೆ ಅನ್ನೋದನ್ನು ಕಲ್ತಿದ್ದೀನಿ. ಶಿಕ್ಷಣದಿಂದ ಹಲವು ಹೊಸ ವಿಷಯಗಳ ಪರಿಚಯವೂ ಆಗಿದೆ. ನಾನೇ ಒಂದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕಂತ ಇದ್ದೀನಿ. ಸಂತೋಷ ಮಗು, ಹಾಗೇ ಮಾಡು. ಆಮೇಲೆ ನೀನು ಕಾಲೇಜು ಶಿಕ್ಷಣ ಮುಗಿಸಿದ್ದಕ್ಕೆ ನಿನಗೇನಾದರೂ ಕೊಡುಗೆ ಕೊಡಬೇಕು ಅಂತ ಇದ್ದೀನಿ. ನಿನಗೇನು ಬೇಕು ಕೇಳು ಅಂತ ಹೇಳಿದ್ರು ತಂದೆ. ಮಗ, ಅಪ್ಪ, ನಿಮಗೆ ಗೊತ್ತೇ ಇದೆ, ನನಗೆ ಕಾರುಗಳ ಹುಚ್ಚು. ಈಗೊಂದು ಹೊಸ ಮಾದರಿಯ ಕಾರ್ ಬಿಡುಗಡೆಯಾಗಿದೆ, ಅದಿದ್ದರೆ ಚೆನ್ನಾಗಿತ್ತು ಅಂದ ಮಗ. ಹುಚ್ಚಪ್ಪ, ಕಾರ್ ಏನು ಮಾಡ್ತಿ ಅಂತ ನಕ್ಕು ತಂದೆ ಎದ್ದು ಹೋದ. ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂತು. ತರುಣ ತುಂಬ ಉನ್ನತ ಶ್ರೇಣಿ ಪಾಸಾಗಿದ್ದಾನೆ. ಸಂತೋಷದಿಂದ ತಂದೆಗೆ ಹೇಳಲಿಕ್ಕೆ ಅವರ ಕೊಠಡಿಗೆ ಹೋದ. ತಂದೆಗೆ ತನ್ನ ಫಲಿತಾಂಶ ತಿಳಿದ. ಅವರಿಗೆ ತುಂಬ ಸಂತೋಷವಾಯಿತು. ಅವರು ತಮ್ಮ ಕುಳಿತ ಸ್ಥಳದಿಂದ ಎದ್ದು ತಮ್ಮ ಮೇಜಿನ ಕಡೆಗೆ ಹೋಗಿ ಅದರ ಮೇಲಿದ್ದ ಒಂದು ಆಕರ್ಷಕವಾಗಿ ಕಟ್ಟಲಾಗಿದ್ದ ಕಟ್ಟನ್ನು ತೆಗೆದುಕೊಂಡು ಮಗನಿಗೆ ಕೊಟ್ಟು, ಇದು ನಿನ್ನ ಸಾಧನೆಗೆ ನನ್ನ ಬಹುಮಾನ ಅಂದು. ತರುಣ ಆತುರದಿಂದ ಕುತೂಹಲದಿಂದ ಆ ಕಟ್ಟನ್ನು ಬಿಚ್ಚಿ ನೋಡ. ಅದೊಂದು ಭಗವದ್ಗೀತೆಯ ಸುಂದರವಾದ ಪ್ರತಿ. ಮಗನ ಮನಸ್ಸು ಕುಸಿದು ಹೋಯಿತು. ಅಪ್ಪ ಹೊಸ ಕಾರು ಕೊಡಿಸ್ತಾರೆ ಅಂತ ಅಂದ್ಕೊಟ್ಟಿದ್ರೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಈ ಮುದುಕರಿಗೆ ಹುಡುಗನ ಮನಸ್ಸು ಹೇಗೆ ಅರ್ಥವಾಗಬೇಕು ಅಂತ ಕೋಪ ಮಿತಿಮೀರಿ ಹೋಯಿತು. ಅಪ್ಪ, ನಾನು ನಿಮಗೆ ಯಾವತ್ತೂ ಅರ್ಥವಾಗೋದೇ ಇಲ್ಲ. ನಾನು ಕೇಳಿದ್ದನ್ನು ಕೊಡಿಸದೆ ನಿಮಗೆ ಬೇಕಾದದ್ದನ್ನೇ ಕೊಡ್ತೀರಿ. ಅದು ನನಗೆ ಬೇಡ. ಇಷ್ಟು ದುಡ್ಡು ಇಟ್ಕೊಂಡು ಏನು ಮಾಡ್ತೀರಿ? ಇಂದಿನಿಂದ ನಿಮ್ಮ 1 ರೂಪಾಯಿಯೂ ನನಗೆ ಬೇಡ ಅಂತ ಹೇಳಿ ಬಡಬಡನೆ ಒದರಿ ಮನೆಯಿಂದ ಹೊರಗೆ ನಡೆದೇ ಬಿಟ್ಟೆ. ತಂದೆ ಬಾಯಿ ಬಿಟ್ಕೊಂಡು ನೋಡ್ತಲೇ ಇತ್ತು. ಮನೆ ಬಿಟ್ಟು ಹೊರಗೆ ನಡೆದ ಹುಡುಗ ಮತ್ತೆ ತಂದೆಯ ಮನೆಯಲ್ಲಿ ಬರಲೇ ಇಲ್ಲ, ಕಾಲಿಡಲೇ ಇಲ್ಲ. ತಂದೆ ಅನೇಕ ಬಾರಿ ಅವನನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆತ ಅದನ್ನು ತಿರಸ್ಕರಿಸಿಯೇ ಬಿಟ್ಟ. ತನ್ನದೇ ವ್ಯಾಪಾರವನ್ನು ಬೆಳೆಸಿದ, ಯಶಸ್ವಿಯಾದ. ಎಷ್ಟೋ ವರ್ಷಗಳು ಕಳೆದು ಜೀವನದಲ್ಲಿ ಪೆಟ್ಟು ಬಿದ್ದಾಗಲೆಲ್ಲ ತಂದೆಯ ನೆನಪಾಗ್ತಾ ಇತ್ತು. ಅವರ ಹಿತವಚನಗಳು ಸಹಾಯಕವಾಗ್ತಾ ಇತ್ತು. ಒಂದಿನ ತಂದೆಯ ಮನೆಯಿಂದ ಸೇವಕ ಓಡಿ ಬಂದು ತಂದೆ ಅದೇ ತಾನೇ ದಿನ ತೀರಿ ಹೋದ ಸಮಾಚಾರವನ್ನು ತಿಳಿಸಿದ. ತರುಣ ಗಾಬರಿಯಿಂದ ತಂದೆಯ ಮನೆಗೆ ಓಡಿದ. ಅಪರಾಧಿ ಭಾವದಿಂದ ಕೊರಗಿ ಹೋದ. ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ನಂತರ ತಂದೆಯ ಕೊಠಡಿಯಲ್ಲಿ ಕುಳಿತು ಕಾಗದ ಪತ್ರಗಳನ್ನು ಜೋಡಿಸಿಡ್ತಾ ಇದ್ದ. ಆಗ ಮತ್ತೆ ಕಣ್ಣಿಗೆ ಬಿತ್ತು ಆ ಭಗವದ್ಗೀತೆಯ ಪುಸ್ತಕ. ಅದನ್ನು ಬಿಚ್ಚಿ ಪುಟ ತಿರುವಲು ನೋಡಿದ. ಟಪ್ಪನೆ ಒಂದು ಲಕೋಟಿ ಕೆಳಗೆ ಬಿತ್ತು. ಅದನ್ನು ತೆರೆದಿರಲಿಲ್ಲ. ಬಿಚ್ಚಿ ನೋಡಿದರೆ ಅದು ಕಾರು ಕಂಪನಿಯ ರಸೀದಿ. ತಂದೆ ಇವನ ಹೊಸ ಕಾರಿಗೆ ಪೂರ್ಣ ದುಡ್ಡು ಕಟ್ಟಿ ಪಡೆದ ರಸೀದಿಯಾಗಿತ್ತು. ಅದನ್ನು ಆ ದಿನವೇ ತಂದು ಇಟ್ಟಿದ್ರೂ ಕೂಡ. ಮಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತ. ತಂದೆ ತನಗೆ ಬೇಕಾದ ಕಾರನ್ನು ಕೊಂಡು ಅದರ ರಸೀದಿಯನ್ನು ಭಗವದ್ಗೀತೆಯಲ್ಲಿ ತೇಲಿ ಇಟ್ಟಿದ್ರು. ಅದನ್ನು ಗಮನಿಸುವಷ್ಟು ವ್ಯವಧಾನವು ತನಗಿಲ್ಲವಾಯ್ತಲ್ಲ. ತಾನು ಕೋಪದಿಂದ ಮನೆ ಬಿಟ್ಟು ಹೋಗಿ ಅವರನ್ನು ದುಃಖಕ್ಕೆ ಗುರಿ ಮಾಡಿದೆ ಅಂತ ಹೇಳಿ ಕೊರಗ್ದ. ಆದರೆ ಕಾಲ ಮಿಂಚಿ ಹೋಗಿತ್ತು. ಆತ್ಮೀಯರೇ, ಎಷ್ಟು ಅರ್ಥಪೂರ್ಣ ಕತೆ ನೋಡಿ. ನಮಗೂ ಕೂಡ ಭಗವಂತ ಬೇಕಾದದ್ದನ್ನು ಕೊಡ್ತಾನೆ. ಆದರೆ
ಅವು ನಾವು ಅಪೇಕ್ಷಿಸಿದ ರೂಪದಲ್ಲಿ ಇರಲಿಕ್ಕಿಲ್ಲ ಬಹುಶಃ. ಅವನು ನೀಡಿದ್ದನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ನಮಗಿದ್ರೆ ಎಷ್ಟು ಚೆಂದ ಅಲ್ವಾ. ಅದು ನಮಗೆ ಕ್ಷೇಮ ಕೂಡ ಹೌದು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ಈ ಕಥೆಯನ್ನು ಕೇಳ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.